ನಮಗೊಂದು ಇತಿಹಾಸ ಇದೆ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ, ಭಕ್ತಿ ಮೇಲೆ ರಾಜಕಾರಣ ಅಲ್ಲ, ಬದುಕಿನ ಮೇಲೆ ರಾಜಕಾರಣ. ಬದುಕಿನ ಮೇಲೆ, ನಿಮ್ಮ ಜನರ ಬದುಕಿನ ಮೇಲೆ. ಇವತ್ತು ಬೆಳಗ್ಗೆ ಸೈಟ್ ಆಮೇಲೆ ಮಾತಾಡೋದು ಸುಮ್ಮನೆ, ಸೈಟ್ ಎಲ್ಲ ಆಮೇಲೆ, ಸೈಟ್ ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ನಿಮ್ MP ಪಾಪ ಆ ಮುಸಲ್ಮಾನರ ಸ್ನೇಹಿತರು ಇಲ್ಲಾಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ರಾಮನಗರ ಮುಸಲ್ಮಾನ್ ಸ್ನೇಹಿತರು ಇಲ್ಲಾಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ನಿಮ್ ತಂದೆ MLA ಕಾಯ್ತಿರ್ಲಿಲ್ಲ, MP ಕಾಯ್ತಿರ್ಲಿಲ್ಲ. ಇವತ್ತು ಆ ಮುಸಲ್ಮಾನರಿಗೆ ಹೇಳಿದ್ದಾರೆ, ನನಗೆ ನೀವು ಓಟ್ ಹಾಕ್ಲಿಲ್ಲ, ಕಾಂಗ್ರೆಸ್, ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ, ಇನ್ನು ಮುಂದೆ ನಿಮ್ದು ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ? ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನೊಬ್ಬ ಮುಸಲ್ಮಾನರಾಗಿ ಹುಟ್ತೀನಿ ಅಂತ ಹೇಳಿದ್ರು. ನೀವು ನೆನಪಿಟ್ಕೊಂಡಿರ್ಲೇನೋ? ಯಾವ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿಟ್ಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ, ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವ್ದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವ್ದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು. ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು. ಈಗ ಕುವೆಂಪು ಅವರು ಆಡಿದಂತ ಗೀತೆಯನ್ನ ಇವತ್ತು ಆಡಿಸ್ತು. ಏತಕ್ಕೆ ಆಡಿಸ್ತು? SM ಕೃಷ್ಣ ನಿಮ್ಮ ಭೂಮಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ನಲ್ಲಿ ನಾನು, ನಮ್ಮ HK ಪಾಟೀಲ್ರು, ನಮ್ಮ ಸ್ನೇಹಿತರಾದಂತಹ ನಮ್ಮ JK ಅವರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಆಗ ಅದನ್ನ ಘೋಷಣೆ ಮಾಡಿದ್ರು. ನಾವು ಕುವೆಂಪು ಅವರ ಹಾಡನ್ನ ಪ್ರಾರಂಭ ಮಾಡಬೇಕು, ಈ ರಾಜ್ಯದ ಗೀತೆಯಾಗಿ ಮಾಡಬೇಕು ಅಂತೇಳಿ ಮಾಡಿದ್ರು. ಏನಿದೆ ಅದರಲ್ಲಿ? ಏನಿದೆ ಆ ಗೀತೆಯಲ್ಲಿ? ಎಲ್ಲ ಧರ್ಮ ಶಾಂತಿಯ ತೋಟ, ಎಲ್ಲ ಜನಾಂಗದ ಶಾಂತಿಯ ತೋಟ ಇದು ಈ ಭಾರತ. ಈ ಭಾರತದಲ್ಲಿ ನೀವು ಯಾರನ್ನು ಕೂಡ ಈಗ ಹೋಗಿ ನೀನು ಬಿಜೆಪಿ ಸೇರ್ಕೊಂಡು ಮಂತ್ರಿ ಆಗಿದ್ದೀನಿ ಅಂದ ತಕ್ಷಣ ಈ ಸಂವಿಧಾನದಲ್ಲಿ ಯಾರನ್ನು ಕೂಡ ಓಡಿಸಕ್ಕಾಗುವುದಿಲ್ಲ. ಅವ್ರೆಲ್ಲರೂ ಕೂಡ ಅಣ್ಣ ತಮ್ಮನಂತೆ, ನಾವು ಸೋದರಂತೆ ನಾವು ಹೋರಾಟವನ್ನು ನಾವು ಮಾಡಬೇಕು. ನಿನ್ನ ಧಮಕಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆದರುವುದಿಲ್ಲ, ಯಾವ ಮುಸಲ್ಮಾನ್ ಸ್ನೇಹಿತ ಕೂಡ ಎದುರುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಜ್ಞಾನ ಬರಲಿ, ಪರಿಜ್ಞಾನ ಬರಲಿ, ಅವರ ತಂದೆಯವ್ರನ್ನ ಪೆಂಡ್ರೈವ್ ಬಗ್ಗೆ ಆಮೇಲೆ ಮಾತಾಡ, ಇವನ್ ಬರೀ ಪೆಂಡ್ರೈವ್ ಹಿಡ್ಕೊಂಡು ಸ್ವಲ್ಪ ಸುಮ್ಮನೆ ಡಿಸ್ಟರ್ಬ್ ಮಾಡಿದ್ರೆ ಇಷ್ಟು ಹೇಳಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.